ನಮಸ್ಕಾರ. ನುಡಿ ಬೆಳಗು ರೇಣುಕಾ ನಿಡಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ ಮರಕ್ಕೆ ಹೊಡೆದ ಮೊಳೆಗಳು. ಬಹಳ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದ. ಅವನು ತುಂಬ ಕೋಪಿಷ್ಠನಾಗಿದ್ದ. ಸಣ್ಣ ಸಣ್ಣ ವಿಷಯಗಳಿಗೂ ಕೋಪಗೊಂಡು ತನ್ನ ನಿಯಂತ್ರಣ ಕಳೆದುಕೊಂಡು ಜನರಿಗೆ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದ. ಜಗಳ ಹೊಡೆದಾಟಕ್ಕೆ ಇಳಿಯುತ್ತಿದ್ದ. ಅವನ ಈ ಅಭ್ಯಾಸದಿಂದ ಬೇಸತ್ತಿದ್ದ ಅವನ ತಂದೆ ಒಂದು ದಿನ ಅವನಿಗೆ ಮೊಳೆಗಳಿಂದ ತುಂಬಿದ ಒಂದು ಚೀಲವನ್ನು ನೀಡಿ ಹೀಗೆ ಹೇಳಿದರು: ಮಗೋ, ಇನ್ನು ಮುಂದೆ ನಿನಗೆ ಯಾವಾಗ ಕೋಪ ಬಂದರೂ ಈ ಚೀಲದಿಂದ ಒಂದು ಮೊಳೆಯನ್ನು ತೆಗೆದು ಮನೆಯ ಮುಂದಿನ ಆ ಮರಕ್ಕೆ ಹೊಡೆದು ಬಾ. ಮೊದಲ ದಿನ ಆ ಹುಡುಗನಿಗೆ 40 ಬಾರಿ ಕೋಪ ಬಂತು ಮತ್ತು ಅವನು ಅಷ್ಟೇ ಮೊಳೆಗಳನ್ನು ಮರಕ್ಕೆ ಹೊಡೆದ. ಆದರೆ ನಿಧಾನವಾಗಿ ಮೊಳೆಗಳ ಸಂಖ್ಯೆ ಕಡಿಮೆಯಾಗತೊಡಗಿತು. ಮೊಳೆಗಳನ್ನು ಹೊಡೆಯುವುದಕ್ಕೆ ಇಷ್ಟು ಶ್ರಮ ಪಡುವುದಕ್ಕಿಂತ ತನ್ನ ಕೋಪವನ್ನು ನಿಯಂತ್ರಿಸುವುದು ಉತ್ತಮ ಎಂದು ಅವನಿಗೆ ಅನಿಸಿತು. ಕೆಲವು ವಾರಗಳಲ್ಲಿ ಅವನು ತನ್ನ ಕೋಪವನ್ನು ಬಹಳ ಮಟ್ಟಿಗೆ ನಿಯಂತ್ರಿಸಲು ಕಲಿತ. ನಂತರ ಒಂದು ದಿನ ಅವನ ಇಡೀ ದಿನದಲ್ಲಿ ಒಮ್ಮೆಯೂ ಕೋಪಗೊಳ್ಳಲಿಲ್ಲ. ಅವನು ಈ ವಿಷಯವನ್ನು ತನ್ನ ತಂದೆಗೆ ತಿಳಿಸಿದಾಗ ತಂದೆ ಅವನಿಗೆ ಮತ್ತೊಂದು ಕೆಲಸ ನೀಡಿದರು. ಅವರು ಹೇಳಿದರು: ಇನ್ನು ಮುಂದೆ ನೀನು ಒಂದು ದಿನವೂ ಕೋಪಗೊಳ್ಳದೇ ಇದ್ದರೆ ಆ ಮರದಿಂದ ಒಂದೊಂದು ಮೊಳೆಯನ್ನು ತೆಗೆದುಹಾಕು. ಹುಡುಗ ಹಾಗೆಯೇ ಮಾಡತೊಡಗಿದ. ಹೀಗೆಯೇ ದಿನಗಳು ಉರುಳುತ್ತಾ ಒಂದು ದಿನ ಅವನು ಮರದಲ್ಲಿದ್ದ ಕೊನೆಯ ಮೊಳೆಯನ್ನು ತೆಗೆದುಹಾಕಿದ ಮತ್ತು ಸಂತೋಷದಿಂದ ಈ ವಿಷಯವನ್ನು ತನ್ನ ತಂದೆಗೆ ತಿಳಿಸಿದ. ಆಗ ತಂದೆ ಅವನ ಕೈ ಹಿಡಿದು ಮರದ ಬಳಿಗೆ ಕರೆದುಕೊಂಡು ಹೋಗಿ ಹೇಳಿದರು: ಮಗನೇ, ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀಯಾ. ಆದರೆ ಈ ಮರದಲ್ಲಿರುವ ರಂಧ್ರಗಳನ್ನು ನೋಡುತ್ತಿದ್ದೀಯಾ? ಎಷ್ಟೊಂದು ರಂಧ್ರಗಳು ಈ ಮರವನ್ನು ಪೊಳ್ಳು ಮಾಡಿವೆ. ಇನ್ನು ಈಗ ಈ ಮರ ಹಿಂದಿನಂತಾಗಲು ಸಾಧ್ಯವಿಲ್ಲ. ಹಾಗೆಯೇ ನೀನು ಕೋಪದಲ್ಲಿ ಯಾರಿಗಾದರೂ ಏನಾದರೂ ಹೇಳಿದಾಗ ಆ ಮಾತುಗಳು ಕೂಡ ಇದೇ ರೀತಿ ಅವರ ಮನಸ್ಸಿನಲ್ಲಿ ಆಳವಾದ ಗಾಯಗಳನ್ನು ಉಂಟು ಮಾಡುತ್ತವೆ. ಮತ್ತೆ ಅವರು ನಿನ್ನೊಂದಿಗೆ ಸಹಜವಾಗಿ ಸ್ನೇಹದಿಂದಿರಲು ಸಾಧ್ಯವಾಗುವುದಿಲ್ಲ. ಮನಸ್ಸು ಮೊದಲಿನಂತೆ ಉಳಿದಿರುವುದಿಲ್ಲ. ಕೋಪದಲ್ಲಿ ಹೇಳಿದ ಮಾತುಗಳನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ ಇತರರ ಭಾವನೆಗಳ ಬಗ್ಗೆ ಗೌರವ ಇಟ್ಟುಕೊಂಡೇ ಮಾತಾಡಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆಯೇ ಇದೆ. ಸಿಟ್ಟಿನಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತವೆ. ಪ್ರೀತಿ, ವಿಶ್ವಾಸ, ಬಾಂಧವ್ಯ ಮುರಿದು ಬೀಳಬಹುದು. ರಸ್ತೆಯಲ್ಲಿ ವಾಹನ ಓಡಿಸುವಾಗ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ಆಗುವ ಅನರ್ಥಗಳು ಗೊತ್ತೇ ಇವೆ. ಆದ್ದರಿಂದ ಕೋಪಗೊಳ್ಳುವ ಮೊದಲು ಯೋಚಿಸಿ, ತಕ್ಷಣ ಪ್ರತಿಕ್ರಿಯಿಸಬೇಡಿ. ಆ ಕ್ಷಣಕ್ಕೆ ಮೌನವಾಗಿರುವುದೇ ಕ್ಷೇಮ. ನಮಸ್ಕಾರ. ಧನ್ಯವಾದಗಳು.